ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲನೆಯ ವಿಷಯ ನಿಮ್ಗೆ ಈಗಾಗಲೇ ತಿಳಿದಿರಬಹುದು, ವಿಮಾನ ಅಪಘಾತದ ಬಗ್ಗೆ. ಆನ್ ಏರ್ ಇಂಡಿಯಾ ಬೋಯಿಂಗ್ 787 flight from Ahmedabad to London crashed shortly after takeoff into a medical college hostel, killing nearly all 242 people on board and causing multiple casualties on the ground. ಅಹಮದಾಬಾದ್ನಿಂದ ಲಂಡನ್ಗೆ ಹೋಗ್ತಾ ಇರ್ತಕ್ಕಂಥ ಏರ್ ಇಂಡಿಯಾದ ಬೋಯಿಂಗ್ 787 ವಿಮಾನ ಟೇಕ್ ಆಫ್ ಆದ ಸ್ವಲ್ಪ ಸಮಯದಲ್ಲೇ ಅಲ್ಲಿನ ಒಂದು ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ ಮೇಲೆ ಬಿದ್ದು ಅಪಘಾತಕ್ಕೀಡಾಗಿದೆ. ಅದರಲ್ಲಿ ಇರ್ತಕ್ಕಂಥ ಸುಮಾರು 242 ಜನರು ಸಾವನ್ನಪ್ಪಿದ್ದಾರೆ. ಒಬ್ಬ ವ್ಯಕ್ತಿ ಏನೋ ಅದೃಷ್ಟವಶಾತ್ ಬದುಕುಳಿದಿದ್ದಾರೆ ಅಂತ ಮಾಹಿತಿ ಇದೆ. ಇನ್ನು ಇಲ್ಲೊಂದು ಮುಖ್ಯವಾದ ಟರ್ಮ್ ಬರುತ್ತೆ ನೋಡಿ, ಮೇ ಡೇ ಕಾಲ್ ಅಂತ. ಏನಿದು ಮೇ ಡೇ ಕಾಲ್ ಅಂತಂದ್ರೆ, is an internationally recognized emergency distress signal used by aircraft or ships. ನೋಡಿ, ಇದನ್ನು ಯಾಕೆ ಯೂಸ್ ಮಾಡ್ತಾರೆ ಅಥವಾ ಯಾವ್ದು ಯೂಸ್ ಮಾಡ್ತಾರೆ ಎಲ್ಲಿ ಅಂತಂದ್ರೆ, ವಿಮಾನ ಅಥವಾ ಹಡಗುಗಳು ಈಗ ದೊಡ್ಡ ದೊಡ್ಡ ಮಾರಣಾಂತಿಕ ಪರಿಸ್ಥಿತಿ, ಏನೋ ದೊಡ್ಡ ಸಮಸ್ಯೆ ಬಂದಿದೆ, ಅದನ್ನ ಸೂಚಿಸ್ಲಿಕ್ಕೋಸ್ಕರ ಅದರ ಜೊತೆ ಈಗ ವಾಯು ಸಂಚಾರ, ವಿಮಾನಗಳು ಹೊರಡ್ತಾ ಇರ್ತಾವಲ್ವಾ ಗಾಳಿಯಲ್ಲಿ, ಆವಾಗ ಆ ಸಂಚಾರ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂದೇಶವನ್ನ ಕಳಿಸ್ತಾರೆ. ಮುಖ್ಯವಾಗಿ ಅದ್ರ ಸಂದೇಶದ ಅರ್ಥ ಏನು ಅಂತಂದ್ರೆ, ತಮಗೆ ತಕ್ಷಣದ ಸಹಾಯ ಬೇಕು ಅಂತ, ಎಮರ್ಜೆನ್ಸಿ ಇದೆ ಅಂತ ಕಳಿಸುವಂತ ಸಂದೇಶ. ಇಂಡಿಕೇಟ್ ಅ ಲೈಫ್ ಥ್ರೆಟನಿಂಗ್ ಸಿಚುವೇಶನ್ ಅಂಡ್ ರಿಕ್ವೆಸ್ಟ್ ಇಮಿಡಿಯೇಟ್ ಹೆಲ್ಪ್ ಫ್ರಾಮ್ ಏರ್ ಟ್ರಾಫಿಕ್ ಕಂಟ್ರೋಲ್ ಆರ್ ರೆಸ್ಕ್ಯೂ ಟೀಮ್ಸ್. ರೆಸ್ಕ್ಯೂ ಟೀಮ್ಗಳು ಅಂತಂದ್ರೆ ಅವರನ್ನ ಕಾಪಾಡ್ಲಿಕ್ಕೆ ಅಥವಾ ಆ ಒಂದು ವ್ಯವಸ್ಥೆನ ನೋಡ್ಕೊಳ್ಳುವಂತಹ ಒಂದು ಟೀಮ್ಗಳು, ಅವ್ರ ಹತ್ರ ಕಳಿಸುವಂತ ಸಂದೇಶ. ಈ ವಿಮಾನ ಟೇಕ್ ಆಫ್ ಆದ ಸ್ವಲ್ಪ ಸಮಯದಲ್ಲಿ ಈ ಮೇಡೇ ಕಾಲ್ ಅನ್ನ, ಈ ಸಂದೇಶವನ್ನ ಕಳಿಸ್ತಾರೆ. ಆದ್ರೆ ವಾಪಸ್ ರೆಸ್ಪಾಂಡ್ ಮಾಡಿದಾಗ ಆ ಪರಿಸ್ಥಿತಿ ಆಗಲೇ ಕೈ ಮೀರಿ ಹೋಗಿರುತ್ತೆ. ನಂತರದ ಸಂದರ್ಭಗಳಲ್ಲಿ ಅದು ಕರೆಕ್ಟ್ ಆಗಿ ವರ್ಕ್ ಆಗಲಿಲ್ಲ. ಇನ್ನು ಬೋಯಿಂಗ್ 787 ಡ್ರೀಮ್ ಲೈನರ್ ಅಂತ, ಇದು ಲಾಂಗ್ ರೇಂಜ್ ವೈಡ್ ಬಾಡಿ ಫ್ಯೂಯಲ್ ಎಫಿಷಿಯಂಟ್ ಏರ್ಕ್ರಾಫ್ಟ್ ಮೇಡ್ ವಿತ್ ಕಾಂಪೋಸಿಟ್ ಮಟೀರಿಯಲ್ಸ್. ದಿಸ್ ಕ್ರಾಶ್ ಮಾರ್ಕ್ಸ್ ದಿ ಫಸ್ಟ್ ಮೇಜರ್ ಫ್ಯಾಟಲ್ ಇನ್ಸಿಡೆಂಟ್ ಇನ್ವಾಲ್ವಿಂಗ್ ಇಟ್ಸ್ 787 ಸೀರೀಸ್ ವೇರಿಯಂಟ್. ಇದು ಒಂಥರ ವಿಮಾನ ಹೇಗಿದೆ ಅಂತಂದ್ರೆ, ತುಂಬಾ ಲಾಂಗ್ ರೇಂಜ್ಗೋಸ್ಕರ ಯೂಸ್ ಮಾಡೋದು, ದೊಡ್ಡ ಗಾತ್ರ ಇದೆ, ಮತ್ತೆ ಇಂಧನಗಳನ್ನ ಚೆನ್ನಾಗಿ ಸಮರ್ಥವಾಗಿ ಇದು ಬಳಕೆ ಮಾಡ್ಕೊಳ್ಳುತ್ತೆ. ಈ ವಿಮಾನ, ಈ ಒಂದು ಸರಣಿ ವಿಮಾನದಲ್ಲಿ ಇಂಥ ದೊಡ್ಡ ಘಟನೆ, ಮಾರಕವಾದ ಘಟನೆ ಆಗಿದ್ದು ಇದೇ ಮೊದಲು. ಇನ್ನು ಮುಂದಿನ ವಿಚಾರ ನೋಡೋದಾದ್ರೆ, ದಿ ಫಿನಾನ್ಸ್ ಮಿನಿಸ್ಟ್ರಿ ಹ್ಯಾಸ್ ಮ್ಯಾಂಡೇಟೆಡ್ ದಟ್ ಆಲ್ ಸೆಂಟ್ರಲ್ ಅಂಡ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್, ಸೆಂಟ್ರಲಿ ಸ್ಪಾನ್ಸರ್ಡ್ ಮತ್ತೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಗಳು ಅಂತ ಎರಡು ತರ ಇರುತ್ತೆ, ಅದರ ಬಗ್ಗೆ ಹೇಳ್ತೇನೆ. ವಿಲ್ ಓನ್ಲಿ ಬಿ ಕಂಟಿನ್ಯೂಡ್ ಬಿಯಾಂಡ್ 25-26 ಫಿನಾನ್ಷಿಯಲ್ ಇಯರ್ ಬಗ್ಗೆ ಹೇಳ್ತಾ ಇದ್ದಾರೆ. ಇಫ್ ಪ್ರೂವನ್ ಎಫೆಕ್ಟಿವ್ ಥ್ರೂ ಇವ್ಯಾಲ್ಯುವೇಷನ್ ವಿತ್ ನ್ಯೂ ಫಿನಾನ್ಷಿಯಲ್ ಲಿಮಿಟ್ಸ್ ಅಂಡ್ ಮ್ಯಾಂಡೇಟರಿ ಸನ್ಸೆಟ್ ಡೇಟ್ಸ್ ಫಾರ್ ಈಚ್ ಸ್ಕೀಮ್. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಫಿನಾನ್ಸ್ ಮಿನಿಸ್ಟ್ರಿ, ಹಣಕಾಸು ಸಚಿವಾಲಯ ಒಂದು ಆದೇಶವನ್ನು ಹೊರಡಿಸಿದೆ. ಅದರ ಆದೇಶದ ಪ್ರಕಾರ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳು 2025-26ರ ಆರ್ಥಿಕ ವರ್ಷದ ನಂತರವೂ ಮುಂದುವರಿಬೇಕಾದ್ರೆ ಅವುಗಳ ಪರಿಣಾಮಕಾರಿತ್ವ, ಎಷ್ಟು ಎಫೆಕ್ಟಿವ್ ಆಗಿದೆ ಆ ಯೋಜನೆಗಳು ಅನ್ನೋದನ್ನ ಮೌಲ್ಯಮಾಪನದ ಮೂಲಕ ಸಾಬೀತುಪಡಿಸಬೇಕು. ಮತ್ತೆ ಪ್ರತಿಯೊಂದು ಯೋಜನೆಗೂ ಒಂದು ಮಿತಿಯನ್ನ, ಸಮಯದ ಮಿತಿಯನ್ನ, ಹಣಕಾಸಿನ ಮಿತಿಯನ್ನ ನಿಗದಿಪಡಿಸಿದ್ದಾರೆ. ಸನ್ಸೆಟ್ ಕ್ಲಾಸ್ ಅಂತ ಒಂದು ಟರ್ಮ್ ಬಂದಿದೆ ನೋಡಿ, ಸನ್ಸೆಟ್ ಕ್ಲಾಸ್ ಇನ್ ಸ್ಕೀಮ್ಸ್. ಏನಿದು ಸನ್ಸೆಟ್ ಕ್ಲಾಸ್ ಅಂತಂದ್ರೆ, ಇಸ್ ಅ ಪ್ರೊವಿಷನ್ ದಟ್ ಸೆಟ್ಸ್ ಆನ್ ಆಟೋಮ್ಯಾಟಿಕ್ ಎಕ್ಸ್ಪೈರಿ ಡೇಟ್. ಈಗ ಔಷಧಿಗಳನ್ನ ನಾವು ತೆಗೆದುಕೊಂಡ್ರೆ ಅಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಆ ಎಕ್ಸ್ಪೈರಿ ಡೇಟ್ ಆದ ನಂತರ ಔಷಧವನ್ನ ತೆಗೆದುಕೊಳ್ಳೋದು ಒಳ್ಳೆಯದಲ್ಲ. ಆ ಒಂದು ಡೇಟ್ ನ ತನಕ ಔಷಧವನ್ನ ಸಮರ್ಪಕವಾಗಿ ನಾವು ತೆಗೆದುಕೊಳ್ಳಬಹುದು. ಅದೇ ರೀತಿ ಇಲ್ಲಿ ಸನ್ಸೆಟ್ ಕ್ಲಾಸ್ ಅಂತಂದ್ರೆ, ಇದೊಂದು ಆ ಡೇಟಿಗೆ, ಒಂದು ದಿನಾಂಕಕ್ಕೆ ಸ್ವಯಂಚಾಲಿತವಾಗಿ ಆ ಯೋಜನೆ ಮುಕ್ತಾಯಗೊಳ್ಳುತ್ತೆ. ಫಾರ್ ಅ ಗೌರ್ಮೆಂಟ್ ಸ್ಕೀಮ್ ಅನ್ಲೆಸ್ ಇಟ್ ಇಸ್ ರೀಅಪ್ರೂವ್ಡ್ ಆಫ್ಟರ್ ಇವ್ಯಾಲ್ಯುವೇಷನ್. ಈಗ ಮೊದಲೇ ಹೇಳಿದಾಗೆ ಮೌಲ್ಯಮಾಪನ ಮಾಡ್ತಾರೆ, ಇವ್ಯಾಲ್ಯುವೇಷನ್ ಮಾಡ್ತಾರೆ. ಇವ್ಯಾಲ್ಯುವೇಷನ್ ಮಾಡಿ ಅವರ ಪರಿಣಾಮಕಾರಿತ್ವ, ಎಫೆಕ್ಟಿವ್ನೆಸ್ ಸಾಬೀತ ಆದ್ರೆ ಮಾತ್ರ ಆ ಯೋಜನೆಗಳು ಮುಂದುವರಿತಾ ಹೋಗುತ್ತೆ. ಒಂದು ವೇಳೆ ಮೌಲ್ಯಮಾಪನದಲ್ಲಿ ಆ ಯೋಜನೆ ಪರಿಣಾಮಕಾರಿ ಅಲ್ಲ ಅಂತ ಗೊತ್ತಾಗ್ಬಿಟ್ರೆ ಆ ಯೋಜನೆ ಮುಂದುವರಿಯುವುದಿಲ್ಲ. ಸನ್ಸೆಟ್ ಕ್ಲಾಸ್ ಅಂತಂದ್ರೆ ಆವತ್ತಿನ ದಿನಾಂಕಕ್ಕೆ ಆ ಒಂದು ಯೋಜನೆ ಮುಕ್ತಾಯಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಎರಡು ಟರ್ಮ್ಗಳು ಬಂದಿದೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಮತ್ತೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಗಳು ಅಂತ. ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತಂದ್ರೆ ಜಾಯಿಂಟ್ಲಿ ಫಂಡೆಡ್ ಬೈ ಸೆಂಟರ್ ಅಂಡ್ ಸ್ಟೇಟ್. ಮುಖ್ಯವಾಗಿ ಸ್ಪಾನ್ಸರ್ ಮಾಡುತ್ತೆ ಸೆಂಟರು, ಮುಖ್ಯವಾಗಿ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಎರಡು ಸರ್ಕಾರಗಳು ಜಂಟಿಯಾಗಿ ಇಲ್ಲಿ ಧನ ಸಹಾಯವನ್ನ ಮಾಡ್ಕೊಳ್ಳುತ್ತವೆ. ಎರಡು ಸರ್ಕಾರ
ಒಟ್ಟಾಗಿ ಕಾರ್ಯನಿರ್ವಹಿಸುತ್ತವೆ. ಅಂಡ್ ಫೋಕಸ್ ಆನ್ ಸ್ಟೇಟ್ ಇಂಪ್ಲಿಮೆಂಟೆಡ್ ಏರಿಯಾಸ್ ಲೈಕ್ ಹೆಲ್ತ್ ಅಂಡ್ ಎಜುಕೇಶನ್, ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಇಂತಹ ಯೋಜನೆಯನ್ನು ತರ್ತಾರೆ. ನಮಗೆ ನೆನಪಿಡ್ಬೇಕಾಗಿರೋದು ಏನು ಅಂತಂದ್ರೆ ಸ್ಪಾನ್ಸರ್ ಅಂತಂದ್ರೆ ಏನು, ಜಾಯಿಂಟ್ಲಿ ಸ್ಪಾನ್ಸರ್ ಅಂತಂದ್ರೆ ಕೇಂದ್ರ ಮತ್ತೆ ರಾಜ್ಯ ಎರಡು ಇರುತ್ತವೆ ಅಂತ. ಸೆಂಟ್ರಲ್ ಸೆಕ್ಟರ್ ಅಂತಂದ್ರೆ ಏನು, 100% ಫಂಡೆಡ್ ಅಂಡ್ ಇಂಪ್ಲಿಮೆಂಟೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್, ಸಂಪೂರ್ಣವಾಗಿ ಕೇಂದ್ರ ಸರ್ಕಾರನೇ ಅದಕ್ಕೆ ಹಣವನ್ನ ಬಿಡುಗಡೆ ಮಾಡಿ, ಹಣವನ್ನ ನೀಡಿ ಅದನ್ನ ಅನುಷ್ಠಾನಗೊಳಿಸುವಂತಹ ಯೋಜನೆಗಳು, ಅದಕ್ಕೆ ಏನಂತ ಕರೀತೇವೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಗಳು. ಸೆಕ್ಟರ್ ಅಂತಂದ್ರೆ ಕಂಪ್ಲೀಟ್ ಆಗಿ ಸೆಂಟರ್, ಸ್ಪಾನ್ಸರ್ ಅಂತಂದ್ರೆ ಅಲ್ಲಿ ಸ್ಟೇಟ್ ಸಹ ಇರುತ್ತೆ. ಇದನ್ನ ನೆನಪಿಟ್ಕೊಳ್ಬೇಕು. ಇದಾದ ನಂತರ ಮುಂದೆ ಇಂಡಿಯಾ was ranked 131 out of 148 countries in the Global Gender Gap Report 2025 by the World Economic Forum, ವಿಶ್ವ ಆರ್ಥಿಕ ವೇದಿಕೆ ಅಂತ ಸಹ ಕರೀಬಹುದು. ಆದ್ರೆ ಈ ಟರ್ಮ್ ಬಹಳ ಇಂಪಾರ್ಟೆಂಟ್, ಇಂಗ್ಲಿಷ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಯಾಕಂತಂದ್ರೆ ಫಿಲ್ಮ್ಸ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಇದು ಬಹಳ ಕೇಳ್ತಾ ಇರ್ತಾರೆ. ವರ್ಲ್ಡ್ ಎಕನಾಮಿಕ್ ಫೋರಂ ಇದು ಬಿಡುಗಡೆ ಮಾಡಿರುವಂತಹ ಒಂದು ವರದಿ, ಯಾವುದು, ಜೆಂಡರ್ ಗ್ಯಾಪ್ ರಿಪೋರ್ಟ್. ಇದರಲ್ಲಿ ಒಟ್ಟು 148 ದೇಶಗಳಲ್ಲಿ ಭಾರತ 131ನೇ ಸ್ಥಾನದಲ್ಲಿ ಇದೆ. ವಿತ್ ಅ ಜೆಂಡರ್ ಪ್ಯಾರಿಟಿ ಸ್ಕೋರ್, ಭಾರತದ ಸ್ಕೋರ್ ಎಷ್ಟಿದೆ ನೋಡಿ, 64.1%, ಇಂಡಿಕೇಟಿಂಗ್ ಅ ರಿಲೇಟಿವ್ ಡಿಕ್ಲೈನ್, ಕುಸಿತ ಆಗ್ತಾ ಇದೆ. ಎಸ್ಪೆಷಲಿ ಇನ್ ಪೊಲಿಟಿಕಲ್ ಎಂಪವರ್ಮೆಂಟ್, ಮುಖ್ಯವಾಗಿ ರಾಜಕೀಯ ಸಬಲೀಕರಣದಲ್ಲಿ ಭಾರತ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಬಗ್ಗೆ ನೋಡೋದಾದ್ರೆ, ಇಟ್ ಮೆಷರ್ಸ್ ಹೌ ಈಕ್ವಲಿ ಮೆನ್ ಅಂಡ್ ವಿಮೆನ್ ಆರ್ ಟ್ರೀಟೆಡ್ ಇನ್ ಅ ಕಂಟ್ರಿ ಅಕ್ರಾಸ್ 4 ಏರಿಯಾಸ್. ಮುಖ್ಯವಾಗಿ 4 ಕ್ಷೇತ್ರಗಳಲ್ಲಿ ಪುರುಷರು ಹಾಗೂ ಮಹಿಳೆಯರು ಎಷ್ಟು ಸಮಾನತೆಯನ್ನು ಹೊಂದಿದ್ದಾರೆ, ಯಾವ ರೀತಿ ಪುರುಷರನ್ನ ಮಹಿಳೆಯರನ್ನ ಸಮಾನವಾಗಿ ನಡೆಸ್ಕೊಳ್ತಾರೆ ಅನ್ನೋದನ್ನ ಅಳಿತಾರೆ. ಯಾವುದು ಆ 4 ಕ್ಷೇತ್ರಗಳು ಅಂತಂದ್ರೆ, ಎಕನಾಮಿಕ್ ಪಾರ್ಟಿಸಿಪೇಷನ್, ಆರ್ಥಿಕವಾಗಿ ಮಹಿಳೆಯರಿಗೆ ಬ್ಯಾಂಕಿಂಗ್ ವ್ಯವಸ್ಥೆಗಳಿಗೆ ಪ್ರವೇಶ ಇದೆಯಾ, ಅವರು ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದಾರಾ, ಎಜುಕೇಶನ್ ಎಲ್ರಿಗೂ ಸಿಗ್ತಾ ಇದೆಯಾ, ಹೆಲ್ತ್ ಫೆಸಿಲಿಟಿಗಳು ಯಾವ ರೀತಿ ಸಿಗ್ತಾ ಇದೆ ಎಲ್ರಿಗೂ, ಅಂಡ್ ಪೊಲಿಟಿಕಲ್ ಎಂಪವರ್ಮೆಂಟ್, ರಾಜಕೀಯದಲ್ಲಿ ಮಹಿಳೆಯರು ಎಷ್ಟು ಮಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ, ಪುರುಷರಿಗೆ ಸಮಾನವಾಗಿ ಮಹಿಳೆಯರಿಗೂ ಲೀಡರ್ಶಿಪ್ ರೋಲ್ಗಳಿಗೆ, ನಾಯಕತ್ವದ ಸ್ಥಾನಗಳಿಗೆ ಅಧಿಕಾರ ವಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದೆಲ್ಲ ಇವರು ಕನ್ಸಿಡರ್ ಮಾಡ್ತಾರೆ. 4 ವಿಭಾಗಗಳನ್ನು ನೆನ್ಪಿಟ್ಕೊಳ್ಳಿ, ಎಕನಾಮಿಕ್, ಎಜುಕೇಶನ್, ಹೆಲ್ತ್ ಮತ್ತೆ ಪೊಲಿಟಿಕ್ಸ್. ಇಲ್ಲಿ ನಮ್ಗೆ ಸ್ವಲ್ಪ ಹಿನ್ನಡೆ ಆಗಿದ್ದು ಈ ಪೊಲಿಟಿಕಲ್ ಎಂಪವರ್ಮೆಂಟ್ ಇಂಡಿಕೇಟರ್ ನಲ್ಲಿ. ಇನ್ ದ ಜೆಂಡರ್ ಗ್ಯಾಪ್ ರಿಪೋರ್ಟ್, ಪೊಲಿಟಿಕಲ್ ಎಂಪವರ್ಮೆಂಟ್ ಟ್ರ್ಯಾಕ್ಸ್ ವಿಮೆನ್ಸ್ ರಿಪ್ರೆಸೆಂಟೇಷನ್ ಇನ್ ಪಾರ್ಲಿಮೆಂಟ್ ಅಂಡ್ ಮಿನಿಸ್ಟೀರಿಯಲ್ ಪೊಸಿಷನ್ಸ್. ಅಂತಂದ್ರೆ ಈ ಮುಖ್ಯವಾಗಿ ವರದಿಯಲ್ಲಿ ಸಂಸತ್ತು ಮತ್ತೆ ಮಂತ್ರಿ ಸ್ಥಾನಗಳಲ್ಲಿ ಮಹಿಳೆಯರು ಎಷ್ಟು ಪ್ರಾತಿನಿಧ್ಯವನ್ನು ಪಡ್ಕೊಂಡಿದ್ದಾರೆ ಅಂತ ಚೆಕ್ ಮಾಡ್ತಾರೆ. ವೇರ್ ಇಂಡಿಯಾ ಸಾ ಅ ಡಿಕ್ಲೈನ್, ಇಲ್ಲಿ ನಾವು ಡಿಕ್ಲೈನ್, ಕುಸಿತವನ್ನ ಕಂಡಿದ್ದೇವೆ. ವಿತ್ ಓನ್ಲಿ 13.8% ವಿಮೆನ್ ಇನ್ ಪಾರ್ಲಿಮೆಂಟ್ ಅಂಡ್ 5.6% ಇನ್ ಮಿನಿಸ್ಟೀರಿಯಲ್ ರೋಲ್ಸ್ ಇನ್ 2025. ಏನ್ ಹೇಳ್ತಾ ಇದ್ದಾರೆ, ಮುಖ್ಯವಾಗಿ ಒಟ್ಟು ಸಂಸತ್ತಿನಲ್ಲಿ ಮಹಿಳೆಯರ ಪಾಲು 13.8% ಇದೆ, ಮಂತ್ರಿ ಸ್ಥಾನಗಳಲ್ಲಿ ಕೇವಲ 5.6% ಮಾತ್ರ ಮಹಿಳೆಯರು ಇದ್ದಾರೆ. ಇದಾದ ನಂತರ ಮುಂದಿನ ವಿಷಯ ನೋಡೋದಾದ್ರೆ, ಇಂಡಿಯಾಸ್ ರೀಟೇಲ್ ಇನ್ಫ್ಲೇಷನ್, ಚಿಲ್ಲರೆ ಹಣದುಬ್ಬರ ಅಂತ ಕರೀತೇವೆ, ಫೆಲ್ ಟು ಅ 6-year ಲೋ ಆಫ್ 2.8% ಇನ್ ಮೇ 25. 6 ವರ್ಷಗಳಲ್ಲೇ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ ಯಾವುದು, ಚಿಲ್ಲರೆ ಹಣದುಬ್ಬರ. ಮೇನ್ಲಿ ಡ್ಯೂ ಟು ಡಿಫ್ಲೇಷನ್ ಇನ್ ಫುಡ್ ಐಟಮ್ಸ್ ಲೈಕ್ ವೆಜಿಟೇಬಲ್ಸ್ ಅಂಡ್ ಪಲ್ಸಸ್, ಮಾರ್ಕಿಂಗ್ ದಿ ಲೋವೆಸ್ಟ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಲೆವೆಲ್ ಸಿನ್ಸ್ ಫೆಬ್ರವರಿ 2019. ಮುಖ್ಯವಾಗಿ ಯಾಕಾಗಿದೆ ಅಂತಂದ್ರೆ, ಹಣದುಬ್ಬರ ಇಳಿಕೆ ಆಗಿದೆ ಅಂತಂದ್ರೆ ಅದರ ಅರ್ಥ ಏನು, ಬೆಲೆ ಇಳಿಕೆ ಆಗಿದೆ. ಮುಖ್ಯವಾಗಿ ತರಕಾರಿಗಳು, ಬೇಳೆಕಾಳುಗಳಂತಹ ಆಹಾರ ಪದಾರ್ಥಗಳಲ್ಲಿ ಕಂಡು ಬಂದಂತಹ ಬೆಲೆ ಇಳಿಕೆಯಿಂದ ಈಗ 2019ರಿಂದ ಆದಂತಹ ಡಿಫ್ಲೇಷನ್ ನಲ್ಲಿ ರೀಟೇಲ್ ಇನ್ಫ್ಲೇಷನ್ ತಗ್ಗಿರೋದ್ರಲ್ಲಿ ಈ ಸಾರಿ ಮೇ 2025 ಆಗಿದೆಯಲ್ವಾ, ಅದೇ ಅತ್ಯಂತ ಕನಿಷ್ಠ ಮಟ್ಟ. ಇನ್ನು ರೀಟೇಲ್ ಇನ್ಫ್ಲೇಷನ್ ಏನಿದ್ರ ಅರ್ಥ ಅಂತಂದ್ರೆ, ಮೆಷರ್ಡ್ ಬೈ ದಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಯಾರಿದನ್ನ ಮೆಷರ್ ಮಾಡಬಹುದು, ಯಾವ್ದ್ರ ಮೂಲಕ ಮೆಷರ್ ಮಾಡ್ತಾರೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಮೂಲಕ ಮೆಷರ್ ಮಾಡ್ತಾರೆ. ವಿಚ್ ಟ್ರ್ಯಾಕ್ಸ್ ದ ಎವರೇಜ್ ಚೇಂಜ್ ಇನ್ ಪ್ರೈಸಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಕನ್ಸ್ಯೂಮ್ಡ್ ಬೈ ಹೌಸ್ ಹೋಲ್ಡ್. ಮನೆಗಳಲ್ಲಿರೋರು ಅಂತಂದ್ರೆ ಜನಸಾಮಾನ್ಯರು ಯಾವ ರೀತಿ ವಸ್ತುಗಳನ್ನ ಬಳಕೆ ಮಾಡ್ತಾರೋ ಆ ವಸ್ತುಗಳಲ್ಲಿ ಯಾವ ರೀತಿ ಬೆಲೆ ಏರುಪೇರಾಗ್ತಾ ಇದೆ ಅನ್ನೋದನ್ನ ಚೆಕ್ ಮಾಡುತ್ತೆ. ಎಸ್ಪೆಷಲಿ ಫುಡ್, ಹೌಸಿಂಗ್, ಕ್ಲೋತಿಂಗ್ ಅಂಡ್ ಫ್ಯೂಯಲ್. ಜನಸಾಮಾನ್ಯರಿಗೆ ಬೇಕಾಗಿರೋದೇನು, ಆಹಾರ, ವಸತಿ, ಬಟ್ಟೆ ಮತ್ತು ಇಂಧನ. ಇವುಗಳ ಬೆಲೆಗಳಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಸರಾಸರಿ ಬದಲಾವಣೆಯನ್ನ ಪತ್ತೆ ಮಾಡ್ತಾರೆ. ಏನ್ ಹೇಳ್ತಾರೆ ಇದಕ್ಕೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಚಿಲ್ಲರೆ ಹಣದುಬ್ಬರ. ಇನ್ನು ಡಿಫ್ಲೇಷನ್ ಫುಡ್ ಪ್ರೈಸಸ್. ಏನು ಡಿಫ್ಲೇಷನ್ ಅಂತಂದ್ರೆ, ಫಾಲ್ ಇನ್ ಪ್ರೈಸಸ್, ಬೆಲೆ ಇಳಿಕೆ ಆಗೋದು.
In May 2025, India saw deflation in food items like ವೆಜಿಟೇಬಲ್ಸ್ ಅಲ್ಲಿ -13.7 ಅಂತಂದ್ರೆ 13.7 ಅಷ್ಟು ಇಳಿಕೆ ಆಗಿದೆ. ಪಲ್ಸಸ್ ಬೇಳೆಕಾಳುಗಳಲ್ಲಿ 8.2 ಇಳಿಕೆ ಆಗ್ತಾ ಇದೆ. ಹೆಲ್ಪಿಂಗ್ ಬ್ರಿಂಗ್ ಓವರ್ ಆಲ್ CPI ಇನ್ಫ್ಲೇಷನ್ ಡೌನ್. ಇದು ಎಲ್ಲಾ ಕಾರಣದಿಂದಾಗಿ ಒಟ್ಟಾರೆ CPI ಹಣದುಬ್ಬರ ಕಡಿಮೆ ಆಗ್ಲಿಕ್ಕೆ ಕಾರಣ ಆಗಿದೆ. ಡಿಸ್ಪೈಟ್ ಹೈ ಪ್ರೈಸಸ್ ಇನ್ ಎಡಿಬಲ್ ಆಯಿಲ್ ಅಂಡ್ ಫ್ರೂಟ್ಸ್. ಇನ್ನೊಂದ್ ಕಡೆ ಖಾದ್ಯ ತೈಲಗಳಂತಿರುತ್ತವ, ನಾವು ಸೇವಿಸುವ ತೈಲಗಳು ಬೇರೆ ಬೇರೆ, ಕೋಕೋನಟ್ ಆಯಿಲ್ ಇರಬಹುದು, ಪಾಮ್ ಆಯಿಲ್, ಇಂತಹ ತೈಲಗಳ ಬೆಲೆ ಜಾಸ್ತಿ ಆಗಿದೆ. ಜೊತೆಗೆ ಹಣ್ಣುಗಳ ಬೆಲೆ ಸಹ ಜಾಸ್ತಿ ಆಗ್ತಾ ಇದೆ. ಆದ್ರೂ ಸಹ ಯಾಕೆ ಒಟ್ಟಾರೆ ಚಿಲ್ಲರೆ ಹಣದುಬ್ಬರ ಯಾಕೆ ಕಡಿಮೆ ಆಗಿದೆ ಅಂತಂದ್ರೆ ಅದಕ್ಕೆ ಅರ್ಥ ತರಕಾರಿ ಮತ್ತೆ ಬೇಳೆಕಾಳುಗಳ ಬೆಲೆಯಲ್ಲಿ ಇಳಿಕೆಯಾಗಿದೆ. ಮುಂದಿನ ವಿಚಾರ, ದ ಪವರ್ ಮಿನಿಸ್ಟ್ರಿ ಮೇ ಸೆಟ್ ಅ ಡಿಫಾಲ್ಟ್ AC ಟೆಂಪರೇಚರ್ ರೇಂಜ್ ಆಫ್ 20 ಡಿಗ್ರಿ ಸೆಲ್ಸಿಯಸ್ ಟು 28 ಡಿಗ್ರಿ ಸೆಲ್ಸಿಯಸ್ ಟು ಸೇವ್ ಎನರ್ಜಿ ಅಂಡ್ ಅವಾಯ್ಡ್ ಹೆಲ್ತ್ ಪ್ರಾಬ್ಲಮ್ಸ್ ಲಿಂಕ್ಡ್ ಟು ವೆರಿ ಲೋ ಕೂಲಿಂಗ್ ಲೈಕ್ ಹೈ ಬ್ಲಡ್ ಪ್ರೆಷರ್ ಅಂಡ್ ಬ್ರೀತಿಂಗ್ ಇಶ್ಯೂಸ್. ನೀವು ಎಷ್ಟೋ ಕಡೆ ನಿಮ್ಮ ಮನೆಯಲ್ಲಿ ಸಹ ಯೂಸ್ ಮಾಡಿರಬಹುದು AC, ಏರ್ ಕಂಡೀಷನರ್, ಏರ್ ಕೂಲರ್ ಅಂತ ಕೆಲವೊಂದು ಆ ತರದ ಹೇಳ್ತಾರೆ. ಅಂತಂದ್ರೆ ಮುಖ್ಯವಾಗಿ ಏರ್ ಕಂಡೀಷನರ್, ಹವಾ ನಿಯಂತ್ರಕ. ಈ ಒಂದು ACಯ ಮೂಲಕ ಯಾವ್ಯಾವದ್ರಲ್ಲಿ ಟೆಂಪರೇಚರ್ ಇರುತ್ತಲ್ವಾ, ACಯನ್ನ ನಾವು ಯಾಕೆ ಯೂಸ್ ಮಾಡ್ತೇವೆ, ವಾತಾವರಣದಲ್ಲಿ ಯಾವ ರೀತಿ ಟೆಂಪರೇಚರ್ ಇರುತ್ತೋ ಆ ಟೆಂಪರೇಚರ್ ಬದಲು ನಾವೇ ಒಂದು ರೂಮ್ ನಲ್ಲಿ ಏನಿರ್ತೇವೋ ಆ ರೂಮ್ ನಲ್ಲಿ ನಮಗೆ ಬೇಕಾದ ರೀತಿ ತಾಪಮಾನವನ್ನು ಹೊಂದಿಸ್ಕೊಳ್ತೇವೆ AC ಮೂಲಕ. ಆದ್ರೆ ಈಗ ವಿದ್ಯುತ್ ಸಚಿವಾಲಯ ಇದೆಯಲ್ವಾ, ಈ ACಗಳ ಟೆಂಪರೇಚರ್ ರೇಂಜ್ ಅನ್ನ 20 ಡಿಗ್ರಿಯಿಂದ 28 ಡಿಗ್ರಿ ಸೆಲ್ಸಿಯಸ್ ಇಷ್ಟಕ್ಕೆ ಹೊಂದಿಸ್ಲಿಕ್ಕೆ ಮುಂದಾಗ್ತಾ ಇದೆ. ಇದು ಯಾಕೆ ಹೀಗೆ ಮಾಡ್ತಾ ಇದೆ ಅಂತಂದ್ರೆ, ಒಂದು ಶಕ್ತಿಯನ್ನ ಉಳಿಸ್ಲಿಕ್ಕೆ, ಅಂತಂದ್ರೆ ಎನರ್ಜಿ ಸೇವ್ ಮಾಡ್ಲಿಕ್ಕೆ, ಮತ್ತೆ ಈ ACಯನ್ನ ಜಾಸ್ತಿ ಬಳಸಿರೋದ್ರಿಂದ ತುಂಬಾ ಕಡೆ ರಕ್ತದೊತ್ತಡ, ಉಸಿರಾಟದ ಸಮಸ್ಯೆಗಳಂತಹ ದೊಡ್ಡ ದೊಡ್ಡ ಕಾಯಿಲೆಗಳು ಕಂಡು ಬರ್ತಾ ಇದೆ. ಇದನ್ನ ತಡೆಗಟ್ಟಲಿಕ್ಕೂ ಸಹ ಇದು ಹೆಲ್ಪ್ ಆಗುತ್ತೆ. ಇನ್ನು ಎನರ್ಜಿ ಎಫಿಷಿಯನ್ಸಿ ಇನ್ ACs. ಈಗ ನೋಡಿ, AC ಅಂತಂದ್ರೆ ವಾತಾವರಣದಲ್ಲಿರುವ ಗಾಳಿಯನ್ನ ತಂಪು ಮಾಡುತ್ತೆ. ರೈಸಿಂಗ್ AC ಟೆಂಪರೇಚರ್ ಬೈ ಜಸ್ಟ್ 1 ಡಿಗ್ರಿ ಸೆಲ್ಸಿಯಸ್ ಕ್ಯಾನ್ ಸೇವ್ ಅಬೌಟ್ 6 ಡಿಗ್ರಿ ಎಲೆಕ್ಟ್ರಿಸಿಟಿ. ಅಂತಂದ್ರೆ AC ಟೆಂಪರೇಚರ್ ರೈಸ್ ಮಾಡೋದು ಅಂತಂದ್ರೆ ಏನು, ಎಷ್ಟು ಅದು ತಂಪು ಮಾಡ್ಬೇಕಾಗಿತ್ತೋ ಆ ಲೆವೆಲ್ ಅನ್ನ ಇಳಿಕೆ ಮಾಡೋದು. ತಂಪು ಮಾಡ್ಲಿಕ್ಕೆ ಅದಕ್ಕೆ ಜಾಸ್ತಿ ವಿದ್ಯುತ್ ಶಕ್ತಿ ಬೇಕಾಗ್ತಾ ಇದೆ. ಅಂತಂದ್ರೆ ಈಗ ಆ ಟೆಂಪರೇಚರ್ ರೇಂಜ್ ಇರುತ್ತಲ್ವಾ, ಎಲ್ಲಿಂದ ಎಲ್ಲಿ ತನಕ ಅದು ತಂಪು ಮಾಡಬಹುದು ಅನ್ನೋದು, ಆ ರೇಂಜ್ ನಲ್ಲಿ 1 ಡಿಗ್ರಿ ಸೆಲ್ಸಿಯಸ್ ನಾವು ಜಸ್ಟ್ ಇನ್ಕ್ರೀಸ್ ಮಾಡಿದ್ರು ಅದರಿಂದ 6% ಎಲೆಕ್ಟ್ರಿಸಿಟಿ ಉಳಿಯುತ್ತೆ. ಅಂಡ್ ಸೆಟ್ಟಿಂಗ್ ಆಲ್ ACs at 24 ಡಿಗ್ರಿ ಸೆಲ್ಸಿಯಸ್ ವುಡ್ ಸೇವ್ ಇಂಡಿಯಾ ನಿಯರ್ಲಿ 20 ಬಿಲಿಯನ್ ಯೂನಿಟ್ಸ್ ಆಫ್ ಪವರ್ ಈಚ್ ಇಯರ್. ನಮ್ಮ ದೇಶದಲ್ಲಿ ಇರುವಂತಹ ಎಲ್ಲ ACಗಳ ಟೆಂಪರೇಚರ್ ಅನ್ನ 24 ಡಿಗ್ರಿ ಸೆಲ್ಸಿಯಸ್ಗೆ ಸೆಟ್ ಮಾಡಿದ್ರೆ ವರ್ಷಕ್ಕೆ ನಾವು 20 ಬಿಲಿಯನ್ ಯೂನಿಟ್ಸ್ ನಟ್ಟು ಏನ್ ಮಾಡಬಹುದು, ವಿದ್ಯುತ್ ಶಕ್ತಿಯನ್ನು ಉಳಿಸಬಹುದು ಆಸ್ ಪರ್ BE ಎಸ್ಟಿಮೇಟ್ಸ್. ಹಾಗಾಗಿ ಈ ACಗಳ ಟೆಂಪರೇಚರ್ ಅನ್ನು ಸೆಟ್ ಮಾಡೋದು ಚಿಕ್ಕ ಬದಲಾವಣೆ ಆಗಿರಬಹುದು, ಆದ್ರೆ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಬೀರುತ್ತೆ. ಇನ್ನು ವೇಪರ್ ಕಾಂಪನ್ಸೇಷನ್ ಸೈಕಲ್ ಅಂತ ಒಂದು ಟರ್ಮ್ ಇದೆ. ಏನ್ ಮಾಡ್ತಾರೆ ಇಲ್ಲಿ, ಏನ್ ಹೇಳಕತ್ತೆ ಅಂತಂದ್ರೆ, ಏರ್ ಕಂಡೀಷನರ್ಸ್ ಕೂಲ್ ಏರ್ ಯೂಸಿಂಗ್ ಅ ರೆಫ್ರಿಜರೆಂಟ್ ದಟ್ ಅಬ್ಸಾರ್ಬ್ ಹೀಟ್ ಫ್ರಮ್ ದಿ ರೂಮ್. ನೋಡಿ, ಇದೊಂದು AC ಅಂತ ಇಟ್ಕೊಂಡ್ರೆ ಇದೇನ್ ಮಾಡುತ್ತೆ, ವಾತಾವರಣದಲ್ಲಿರುವ ಗಾಳಿನ ತೆಗೆದುಕೊಂಡು ಒಳಗಡೆ ಒಂದು ರೆಫ್ರಿಜರೆಂಟ್ ಇರುತ್ತೆ, ಅದು ಅಬ್ಸಾರ್ಬ್ ಮಾಡ್ಕೊಂಡು ಏನ್ ಮಾಡುತ್ತೆ, ಆ ಏರ್ ಅನ್ನ ಸ್ಕ್ವೀಸ್ ಮಾಡುತ್ತೆ, ಕಂಪ್ರೆಸ್ ಮಾಡುತ್ತೆ. ಒಳಗಡೆ ಒಂದು ಕಂಪ್ರೆಸರ್ ಅಂತ ಇರುತ್ತೆ, ಸ್ಕ್ವೀಸ್ ಮಾಡಿ ಆಮೇಲೆ ಹೊರಗಡೆ ತಂಪಾದ ಗಾಳಿಯನ್ನು ಹೊರ ಹಾಕುತ್ತೆ. ಥ್ರೋಸ್ ದ ಹೀಟ್ ಹೌಸ್ ಅಂತಂದ್ರೆ ಆ ಹೀಟ್ ಅನ್ನ ಹೊರಗೆ ಹಾಕಿ ದೆನ್ ರಿಪೀಟ್ಸ್ ದ ಸೈಕಲ್. ವಾತಾವರಣದ ಬಿಸಿ ಗಾಳಿಯನ್ನು ತೆಗೆದುಕೊಂಡು ಕಂಪ್ರೆಸ್ ಮಾಡಿ ಮತ್ತೆ ಹೊಂದಾಣಿಕೆ ಮಾಡೋದು ಅದನ್ನ ಬೇಕಾದ ರೀತಿ. ಹೀಗೆ ಅಲ್ಲಿ ಮುಖ್ಯವಾಗಿ ವಿದ್ಯುತ್ ಶಕ್ತಿ ಜಾಸ್ತಿ ಖರ್ಚಾಗ್ತೋದು ಯಾವ್ದಕ್ಕೆ ಅಂತಂದ್ರೆ ಕಂಪ್ರೆಸರ್ಗೆ. ಕಂಪ್ರೆಸರ್ ಯೂಸಸ್ ದಿ ಮೋಸ್ಟ್ ಪವರ್. ಹಾಗಾಗಿ ಆ ಹೀಟ್ ಅನ್ನ ಕೂಲ್ ಮಾಡ್ಲಿಕ್ಕೆ ಜಾಸ್ತಿ ವಿದ್ಯುತ್ ಶಕ್ತಿ ಖರ್ಚಾಗ್ತಾ ಇದೆ. ಒಂದು ವೇಳೆ ನಾವು ಹೀಟಿಂಗ್ ಟೆಂಪರೇಚರ್ ಲಿಮಿಟ್ ಅನ್ನ ನಾವು ಕಡಿಮೆ ಮಾಡೋದು ಅಂತಂದ್ರೆ, ಈಗ ಇಲ್ಲಿ ಇದರ ಅರ್ಥ ಏನು, ರೈಸ್ ಮಾಡೋದು. ಓವರ್ ಆಲ್ ಆಗಿ 24 ಡಿಗ್ರಿ ಸೆಲ್ಸಿಯಸ್ ಮಾಡಿದ್ರಂತೂ ದೊಡ್ಡ ಮಟ್ಟದಲ್ಲಿ ವಿದ್ಯುತ್ ಶಕ್ತಿ ಉಳಿಸಬಹುದು. ಹಾಗಾಗಿ ಅದನ್ನ 1 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಜಾಸ್ತಿ ಮಾಡಿದ್ರು 6% ಎಲೆಕ್ಟ್ರಿಸಿಟಿ ನಾವು ಉಳಿಸಬಹುದು. ಇದಾದ ನಂತರ ಮುಂದಿನದು IAEA ಫುಲ್ ಫಾರ್ಮ್ ಅನ್ನ ತಿಳ್ಕೊಂಡು ಕಮೆಂಟ್ ಮಾಡಿ. IAEA ಬೋರ್ಡ್ ಹ್ಯಾಸ್ ಫಾರ್ಮರ್ಲಿ censured in Iran for not meeting its nuclear obligation, prompting Tehran to announce new uranium enrichment plans amid rising tension and potential reimposition of UN sanction. ಮುಖ್ಯವಾಗಿ ಇರಾನ್ ಪರಮಾಣು ಒಪ್ಪಂದಗಳನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಂತ IAEA ಅಂತ ಒಂದು ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಇದೆ, ಅದು ಇರಾನ್ ಅನ್ನ ಖಂಡಿಸ್ತಾ ಇದೆ. ಮುಖ್ಯವಾಗಿ ಈಗ ಉದ್ವಿಗ್ನತೆ, ವಿಶ್ವಸಂಸ್ಥೆ ನಿರ್ಬಂಧ ಇರಬಹುದು,
ಇರಾನ್ ಮೇಲೆ ಮತ್ತೆ ನಿರ್ಬಂಧಗಳು ಹೇರುವ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನೊಂದು ಕಡೆ ಟೆಹರಾನ್ ಯುರೇನಿಯಂ ಪುಷ್ಟೀಕರಣ, ಯುರೇನಿಯಂ ಅನ್ನ ಎನ್ರಿಚ್ ಮಾಡೋದು ಅಂತಂದ್ರೆ ರಾ ಯುರೇನಿಯಂ ಇರೋದನ್ನ ಅದಕ್ಕೆ ಜಾಸ್ತಿ ವ್ಯಾಲ್ಯೂ ಆಡ್ ಮಾಡಿ ಅದನ್ನ ವಿದ್ಯುತ್ ಶಕ್ತಿಗಾಗಿ ಯೂಸ್ ಮಾಡ್ತಾರೆ, ಇನ್ನಷ್ಟು ಎನ್ರಿಚ್ ಮಾಡಿ ಬಾಂಬ್ ಸಹ ಯೂಸ್ ಮಾಡ್ತಾರೆ. ಹೀಗೆ ಅಂತಹ ಯೋಜನೆಗಳನ್ನ ಇರಾನ್ ಕೈಗೊಳ್ಳಿಕ್ಕೆ ಮುಂದಾಗ್ತಾ ಇದೆ. ಹೀಗಾಗಿ ಮತ್ತೆ ಈ IAEA ಅದರ ಮೇಲೆ ನಿರ್ಬಂಧಗಳನ್ನ ಅಂತಂದ್ರೆ ವಿಶ್ವಸಂಸ್ಥೆ, ಮುಖ್ಯವಾಗಿ ವಿಶ್ವಸಂಸ್ಥೆ ನಿರ್ಬಂಧಗಳನ್ನ ಹೇರ್ಲಿಕ್ಕೆ ಮುಂದಾಗಬಹುದು. ಇನ್ನು IAEA ಬೋರ್ಡ್ ಆಫ್ ಗವರ್ನರ್ಸ್ ಅಂತ ಇರ್ತಾರೆ, ಇಸ್ ದಿ ಡಿಸಿಷನ್ ಮೇಕಿಂಗ್ ಬಾಡಿ ಆಫ್ ದಿ UN ನ್ಯೂಕ್ಲಿಯರ್ ವಾಚ್ ಡಾಗ್ ಅಂತಂದ್ರೆ ಒಂದು ಕಾವಲು ಸಂಸ್ಥೆ ತರ, ಅದು ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ. ಅದರದ್ದು ಈ IAEA ಬೋರ್ಡ್ ಆಫ್ ಗವರ್ನರ್ಸ್ ಏನ್ ಮಾಡ್ತಾರೆ, ಡಿಸಿಷನ್ ಮೇಕಿಂಗ್ IAEA ಸಂಬಂಧಪಟ್ಟಂತಹ ನಿರ್ಧಾರಗಳನ್ನ ಕೈಗೊಳ್ಳುವವರು. ಇದು ಸುಮಾರು 35 ಜನ ಮೆಂಬರ್ಗಳನ್ನ ಒಳಗೊಂಡಿರುತ್ತೆ. ರೆಸ್ಪಾನ್ಸಿಬಲ್ ಫಾರ್ ಮಾನಿಟರಿಂಗ್ ಕಂಪ್ಲಯನ್ಸ್ ವಿತ್ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಅಬ್ಲಿಗೇಷನ್. ಅದರ ಅರ್ಥ ಏನಂತಂದ್ರೆ ಪರಮಾಣು ಪ್ರಸರಣ ನಿಷೇಧ. ಈ ಪರಮಾಣು ಶಕ್ತಿಗೆ ಸಂಬಂಧಪಟ್ಟ ಹಾಗೆ, ಪರಮಾಣು ಬಾಂಬ್ಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ದೇಶಗಳಲ್ಲಿ ಏನೇನಾಗ್ತಾ ಇದೆ, ಸರಿಯಾದ ರೀತಿಯ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರಾ, ಪಾಲನೆ ಮಾಡ್ತಾ ಇದ್ದಾರಾ ಅನ್ನೋದರ ಕುರಿತಾಗಿ ಮೇಲ್ವಿಚಾರಣೆ ಮಾಡ್ತಾರೆ ಇವರು. ಅದರ ಅನುಸರಣೆಗಳನ್ನ ಕರೆಕ್ಟ್ ಆಗಿ ಮಾಡ್ತಾ ಇದಾರ ಅಂತ ಚೆಕ್ ಮಾಡ್ತಾರೆ ಈ ಒಂದು ಗವರ್ನರ್, ಯಾರು IAEA ಬೋರ್ಡ್ ಆಫ್ ಗವರ್ನರ್ಸ್. ಇನ್ನು UN ಸ್ಯಾಂಕ್ಷನ್ ಆನ್ ಇರಾನ್. UN sanction on Iran refers to international penalties including arm embargoes and financial restrictions which were lifted under the 2015 nuclear deal but may be reinstated if Iran breaches its commitments under the agreement. ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ವಿಶ್ವಸಂಸ್ಥೆ ಇದೆಯಲ್ವಾ UN, ಮೊದಲು 2015 ಸುಮಾರಿನಲ್ಲಿ ಒಂದು ಪರಮಾಣು ಒಪ್ಪಂದದ ಅಡಿಯಲ್ಲಿ ಆ ಇರಾನ್ ಮೇಲಿನ ಎಲ್ಲ ನಿರ್ಬಂಧಗಳನ್ನು ತೆಗೆದುಹಾಕಿದ್ರು. ಆದ್ರೆ ಈಗ ಮತ್ತೆ ಇರಾನ್ ಈ ಒಂದು ಬೇರೆ ಬೇರೆ ರೀತಿಯ ಒಪ್ಪಂದಗಳನ್ನ ಮುರಿಯುವ ರೀತಿ ಕಾಣಿಸ್ತಾ ಇದೆ. ಹೀಗಾಗಿ ಮತ್ತೆ ಅದನ್ನ ಇರಾನ್ ಮೇಲೆ ಹೇರ್ಲಿಕ್ಕೆ ಮುಂದಾಗಬಹುದು. ಅದರಲ್ಲಿ ಶಸ್ತ್ರಾಸ್ತ್ರ ನಿರ್ಬಂಧ ಇರುತ್ತೆ, ಹಣಕಾಸಿನ ನಿರ್ಬಂಧ ಸಹ ಒಳಗೊಂಡಿರಬಹುದು. ಹಾಗಾಗಿ ಮತ್ತೆ ಇರಾನ್ ಮೇಲೆ ಈ ಒಂದು ಉಲ್ಲಂಘನೆ ಮಾಡಿದ್ರೆ ಎಲ್ಲಾ ರೆಸ್ಟ್ರಿಕ್ಷನ್ ಗಳನ್ನ ಇಂಪೋಸ್ ಮಾಡಬಹುದು. ಅದಕ್ಕೆ ಏನಂತ ಕರೀತಾರೆ, ರೆಸ್ಟ್ರಿಕ್ಷನ್ ಗಳಿಗೆ ಪೆನಾಲ್ಟೀಸ್ ಅಥವಾ ಇನ್ನೊಂದು ಸ್ಯಾಂಕ್ಷನ್ಸ್ ಅನ್ನುವಂತ ಟರ್ಮ್. ಆ ಸ್ಯಾಂಕ್ಷನ್ಗಳು ಬಹಳ ಇಂಪಾರ್ಟೆಂಟ್ ಆದ ಟರ್ಮ್, ಅದನ್ನ ಇಂಪೋಸ್ ಮಾಡಬಹುದು. ಈಗ ಕ್ವಶನ್ ಇದೆ ನೋಡಿ, ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ವಿತ್ ರೆಫರೆನ್ಸ್ ಟು ಗವರ್ಮೆಂಟ್ ಸ್ಕೀಮ್ಸ್ ಅಂಡ್ ಫಿಸ್ಕಲ್ ಗವರ್ನೆನ್ಸ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ನೋಡಿ, ಮುಖ್ಯವಾಗಿ ಗವರ್ಮೆಂಟ್ ಸ್ಕೀಮ್ಗಳಿಗೆ, ಫಿಸ್ಕಲ್ ಗವರ್ನೆನ್ಸ್ಗೆ ಸಂಬಂಧಪಟ್ಟ ಹಾಗೆ, ಆರ್ಥಿಕ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ಮೆಂಟ್ಗಳಿದೆ. ಅ ಸನ್ಸೆಟ್ ಕ್ಲಾಸ್ ಮ್ಯಾಂಡೇಟ್ಸ್ ಪೀರಿಯಾಡಿಕ್ ರೀಇವ್ಯಾಲ್ಯುಯೇಷನ್ and possible discontinuation of schemes to ensure efficient public expenditure. ಸನ್ಸೆಟ್ ಕ್ಲಾಸ್ ಅಂತಂದ್ರೆ ಏನು ನೆನಪಾಗ್ತಾ ಇದೆಯಾ? ಸನ್ಸೆಟ್ ಕ್ಲಾಸ್ ಅಂತಂದ್ರೆ ಒಂದು ಕಾಲಾವಧಿಯನ್ನ ನಿಗದಿಪಡಿಸಿರ್ತಾರೆ, ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಅದು ಎಕ್ಸ್ಪೈರ್ ಆಗುತ್ತೆ. ಅದು ಎಕ್ಸ್ಪೈರ್ ಆಗಬಾರ್ದು ಅಂತಂದ್ರೆ ಇವ್ಯಾಲ್ಯೂಯೇಷನ್ ಅಲ್ಲಿ ಒಳ್ಳೆಯ ಎಫೆಕ್ಟಿವ್ನೆಸ್ ಅವ್ರು ಕಾಣಿಸ್ಬೇಕು. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಕರೆಕ್ಟಾ? ಇದು ಪೀರಿಯಾಡಿಕ್ ರೀಇವ್ಯಾಲ್ಯೂಯೇಷನ್, ಕಾಲಕ್ಕೆ ತಕ್ಕ ಹಾಗೆ ಮತ್ತೆ ರೀಇವ್ಯಾಲ್ಯೂಯೇಷನ್, ಮರು ಮೌಲ್ಯಮಾಪನ ಮಾಡಬೇಕಾಗುತ್ತೆ. and possible discontinuation of schemes to ensure efficient public expenditure. ಸಮರ್ಥವಾದ ಸಾರ್ವಜನಿಕ ಖರ್ಚನ್ನ ನೋಡ್ಕೊಳ್ಳಿಕ್ಕೆ ಮುಖ್ಯವಾಗಿ ಈ ಸನ್ಸೆಟ್ ಕ್ಲಾಸ್ ಅನ್ನ ಅಳವಡಿಸ್ತಾರೆ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಇದೆ. ಸರಿ ಇರಬಹುದಾ ಇದು ಅಂತ ಚೆಕ್ ಮಾಡಿ. ಇನ್ನು ಫ್ರಮ್ 2026 to 27 onward, no central sector or centrally sponsored scheme can continue without proven effectiveness. ಹೌದಾ? ಯಾವುದೇ ಸೆಂಟ್ರಲ್ ಸೆಕ್ಟರ್ ಮತ್ತೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳು ವಿತೌಟ್ ಪ್ರೂವನ್ ಎಫೆಕ್ಟಿವ್ನೆಸ್, ತಮ್ಮ ಪರಿಣಾಮಕಾರಿತ್ವವನ್ನ ಅಂತಂದ್ರೆ ಪ್ರೂವ್ ಮಾಡದ ಹೊರತು, ಸಾಬೀತುಪಡಿಸದ ಹೊರತು ಅವುಗಳನ್ನ ಕಂಟಿನ್ಯೂ ಮಾಡುವುದಿಲ್ಲ. ಇನ್ನು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್, ಅನ್ಲೈಕ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್, ಆರ್ ಇಂಪ್ಲಿಮೆಂಟೆಡ್ ಬೈ ಸ್ಟೇಟ್ಸ್ ಬಟ್ ಎಂಟೈರ್ಲಿ ಫಂಡೆಡ್ ಬೈ ದ ಸೆಂಟರ್. ನೋಡಿ, ಈ ಟರ್ಮ್ಗಳು ಹೇಗಿದೆ ಅಂತ ನೋಡಿ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ದಾರೆ. ಆದ್ರೆ ನಾವು ನೋಡಿದಾಗ ಇಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಆರ್ ಇಂಪ್ಲಿಮೆಂಟೆಡ್ ಅಂತ ಓದ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಬಗ್ಗೆ ಹೇಳ್ತಾ ಇರೋರು. ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಬದಲು ಏನ್ ಮಾಡುತ್ತೆ ಅಂತ ಈ ಸ್ಟೇಟ್ಮೆಂಟ್ ಇನ್ನೊಂದ್ಸರಿ ಓದಿದ್ರೆ ನಿಮ್ಗೆ ಅರ್ಥ ಆಗ್ಬಹುದು. ಅನ್ಲೈಕ್ ಅಂತಂದ್ರೆ ಇದ್ರ ತರ ಅಲ್ಲ ಅಂತ. ಸ್ಪಾನ್ಸರ್ಡ್ ಸ್ಕೀಮ್ಸ್ ಆರ್ ಏನು, ಯಾವುದು ಸ್ಪಾನ್ಸರ್, ಯಾವುದು ಸೆಕ್ಟರ್. ಒಂದ್ಸಾರಿ ಥಿಂಕ್ ಮಾಡಿ. ಸ್ಪಾನ್ಸರ್ ನಲ್ಲಿ ಸೆಂಟ್ರಲ್ ಎಷ್ಟಿರುತ್ತೆ, ಸ್ಟೇಟ್ ಎಷ್ಟಿರುತ್ತೆ, ಸೆಕ್ಟರ್ ನಲ್ಲಿ ಸೆಂಟ್ರಲ್ ಇರುತ್ತಾ, ಸ್ಟೇಟ್ ಇರುತ್ತಾ ಅಂತ ಥಿಂಕ್ ಮಾಡಿ. ಅದನ್ನ ಥಿಂಕ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಇಲ್ಲಿ ಹೌ ಮೆನಿ ಸ್ಟೇಟ್ಮೆಂಟ್ಸ್ ಅಂತ ಕೇಳಿದ್ದಾರೆ, ಓನ್ಲಿ 2. 1 and 2 ಆರ್ ಕರೆಕ್ಟ್ and derived from the notes. ನೋಡಿ, ಮೇಲ್ಗಡೆ ಕೊಟ್ಟಿರೋ ನೋಟ್ಸ್ ಇಂದ ನೀವು ಅಲ್ಲಿ ಉತ್ತರವನ್ನು ಕಂಡುಕೊಳ್ಳಬಹುದು. ಆನ್ ದ ಸನ್ಸೆಟ್ ಕ್ಲಾಸ್ ಅಂಡ್ ಫಿಸ್ಕಲ್ ಡಿಸಿಪ್ಲಿನ್, ಸ್ಟೇಟ್ಮೆಂಟ್ 3 is incorrect.
ಯಾಕೆ ಇದನ್ನ ಈ ಒಂದು ವಿಷಯಗಳನ್ನ ಟರ್ಮ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್, ಬೇಸಿಕ್ ಇದು. ಹಾಗಾಗಿ ಮುಂದೆ ಕೆಲವೊಂದು ಕಡೆ ಫಿಲ್ಮ್ಸ್ ಅಲ್ಲಿ ಇಂಡೈರೆಕ್ಟ್ ಆಗಿ ಇದನ್ನ ಕೇಳಬಹುದು. ಹಾಗಾಗಿ ಬಿಕಾಸ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಆರ್ ಬೋತ್ ಫಂಡೆಡ್ ಅಂಡ್ ಇಂಪ್ಲಿಮೆಂಟೆಡ್ ಬೈ ದಿ ಸೆಂಟರ್. ನೋಡಿ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಏನು, ಬೋತ್ ಏನು ಫಂಡೆಡ್ ಇಂಪ್ಲಿಮೆಂಟೆಡ್ ಬೈ ದಿ ಸೆಂಟರ್, ನಾಟ್ ಬೈ ಸ್ಟೇಟ್ಸ್. ಹಾಗಾಗಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಬಗ್ಗೆ ಕೇಳ್ತಾ ಇರೋದು. ಇಲ್ಲಿ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಹೀಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಟರ್ಮ್ಗಳನ್ನ ಚೆನ್ನಾಗಿ ಓದ್ಕೊಳ್ಳೋದು ಅವಶ್ಯಕ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ವಿತ್ ರೆಫರೆನ್ಸ್ ಟು ಇಂಡಿಯಾಸ್ ಪರ್ಫಾರ್ಮೆನ್ಸ್ ಇನ್ ದಿ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ 2025ರದ್ದು, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ಇಂಡಿಯಾಸ್ ಜೆಂಡರ್ ಪ್ಯಾರಿಟಿ ಸ್ಕೋರ್ ಡಿಕ್ಲೈನ್ ಟು 64.1%. ಹೌದಾ? ಪ್ಲೇಸಿಂಗ್ ಇಟ್ ಅಮಂಗ್ ದಿ ಬಾಟಮ್ 20 ಕಂಟ್ರೀಸ್ ಇನ್ ದ ರಿಪೋರ್ಟ್. ಕೊನೆಯ 20 ದೇಶಗಳ ಸಾಲಿನಲ್ಲಿ ನಾವು ಬಂದು ನಿಂತಿದ್ದೇವೆ. ದ ರಿಪೋರ್ಟ್ಸ್ ಪೊಲಿಟಿಕಲ್ ಎಂಪವರ್ಮೆಂಟ್ ಸಬ್ ಇಂಡೆಕ್ಸ್ ಇವ್ಯಾಲ್ಯುಯೇಟ್ಸ್ ಜೆಂಡರ್ ಗ್ಯಾಪ್ಸ್ ಇನ್ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ರೋಲ್ಸ್. ಹೌದಾ? ಇದ್ರ ಬಗ್ಗೆ ಏನಾದರೂ ತಿಳ್ಕೊಂಡಿದ್ದೀರಾ? ಅದರಲ್ಲಿ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ರೋಲ್ಗಳನ್ನ ಕನ್ಸಿಡರ್ ಮಾಡ್ತಾರೆ, ಅದನ್ನ ಇವ್ಯಾಲ್ಯುಯೇಟ್ ಮಾಡ್ತಾರೆ. ಡಿಸ್ಪೈಟ್ ಇಂಪ್ರೂವ್ಮೆಂಟ್ಸ್ ಇನ್ ಎಜುಕೇಶನ್ ಅಂಡ್ ಹೆಲ್ತ್, ಇಂಡಿಯಾಸ್ ಗ್ಲೋಬಲ್ ರ್ಯಾಂಕ್ ಡ್ರಾಪ್ಡ್ ಪ್ರೈಮರಿಲಿ ಡ್ಯೂ ಟು ಸ್ಟಾಗ್ನೇಷನ್ ಇನ್ ಎಕನಾಮಿಕ್ ಪಾರ್ಟಿಸಿಪೇಷನ್. ನಾವು ನಮ್ಮ ರ್ಯಾಂಕ್ ಅನ್ನ ಕಳ್ಕೊಂಡಿರೋದಕ್ಕೆ ಅಥವಾ ಕುಸಿತವನ್ನ ಕಂಡಿರೋದಕ್ಕೆ ಕಾರಣ ಎಕನಾಮಿಕ್ ಪಾರ್ಟಿಸಿಪೇಷನ್ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ನಿಮ್ಗೆ ಗೊತ್ತಿರಬಹುದು ಕಾರಣ ಅದಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟು, 1 and 2 ಆರ್ ಕರೆಕ್ಟ್. ಎರಡು ಕರೆಕ್ಟ್ ಆಗಿ ಹೇಳ್ತಾ ಇದೆ. ಮೂರನೇದು ಇನ್ಕರೆಕ್ಟ್. ಯಾಕೆ? ನೋಟ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದೇವೆ ನೋಡಿ. ಡಿಕ್ಲೈನ್ ಸ್ಪೆಸಿಫಿಕಲಿ ಇನ್ ದಿ ಪೊಲಿಟಿಕಲ್ ಎಂಪವರ್ಮೆಂಟ್, ನಾಟ್ ಎಕನಾಮಿಕಲ್ ಸ್ಟಾಗ್ನೇಷನ್. ಪೊಲಿಟಿಕಲ್ ಎಂಪವರ್ಮೆಂಟ್ ಆಗ್ತಾ ಇಲ್ಲ, ರಾಜಕೀಯವಾಗಿ ಮಹಿಳೆಯರು ಮುಂದೆ ಬರ್ತಾ ಇಲ್ಲ ಅನ್ನೋದರ ಕಾರಣದಿಂದಾಗಿ ನಮ್ಮ ರ್ಯಾಂಕ್ ಸ್ವಲ್ಪ ಕುಸಿತವನ್ನ ಕಂಡಿದೆ. ಇದಾದ್ಮೇಲೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ಎನರ್ಜಿ ಎಫಿಷಿಯನ್ಸಿ ಅಂಡ್ ಏರ್ ಕಂಡೀಷನಿಂಗ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ಏರ್ ಕಂಡೀಷನ್ ಎಸಿಗಳ ಬಗ್ಗೆ ಇರುವಂತಹ ಹೊಸ ಒಂದು ರೂಲ್ಗಳನ್ನು ಸೆಟ್ ಮಾಡ್ಲಿಕ್ಕೆ ಹೊರಟಿದಾರಲ್ವಾ. ನೋಡಿ, ಸೆಟ್ಟಿಂಗ್ ಆಲ್ ಏರ್ ಕಂಡೀಷನರ್ಸ್ ಎಟ್ 24 ಡಿಗ್ರಿ ಸೆಲ್ಸಿಯಸ್ ಕ್ಯಾನ್ ಹೆಲ್ಪ್ ಇಂಡಿಯಾ ಸೇವ್ ಟೆನ್ಸ್ ಆಫ್ ಬಿಲಿಯನ್ಸ್ ಆಫ್ ಕಿಲೋವ್ಯಾಟ್ ಅವರ್ಸ್ ಆಫ್ ಎಲೆಕ್ಟ್ರಿಸಿಟಿ ಆನ್ಯುವಲಿ. ಹೌದಾ? 24 ಡಿಗ್ರಿ ಸೆಲ್ಸಿಯಸ್ಗೆ ಸೆಟ್ ಮಾಡೋದ್ರಿಂದ ತುಂಬಾ ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ಶಕ್ತಿಯನ್ನು ಉಳಿಸಬಹುದು. Significant portion of electricity used by an air conditioner is consumed by its compressor operating in the vapor compression cycle. ಎಸಿ ಒಳಗಡೆ ಕಂಪ್ರೆಸರ್ ಅಂತ ಇರುತ್ತೆ, ಹೊರಗಡೆಯಿಂದ ಗಾಳಿ ತೆಗೆದುಕೊಂಡು ಅದನ್ನ ಕಂಪ್ರೆಸ್ ಮಾಡಿ ಆಮೇಲೆ ಹೊರಗಡೆ ಇನ್ನೊಂದು ಕಡೆ ಬಿಡುತ್ತೆ. ಅಂತಂದ್ರೆ ಆ ಒಂದು ಟೆಂಪರೇಚರ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಮುಖ್ಯವಾಗಿ ಈ ಕಂಪ್ರೆಸರ್ ಕಾರಣ ಅಂತ ಅವಾಗ ನೋಡಿದ್ವಿ. ಹಾಗಾಗಿ ಅದೇ ಜಾಸ್ತಿ ಪವರ್ ಅನ್ನ ಕನ್ಸ್ಯೂಮ್ ಮಾಡೋದು. ಇದು ಸಹ ನಿಮ್ಗೆ ಗೊತ್ತಾಗಿರಬಹುದು. ದ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ recommends maintaining indoor temperature between 18 degrees Celsius and 22 degrees Celsius, optimize both health and energy savings. ಯಾವ ರೇಂಜ್ ಅನ್ನು ಹೇಳಿದ್ದಾರೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅವರು? ಬಿಇಇ ಅಂತ ಚಿಕ್ಕದಾಗಿ ಬಂದಿತ್ತು. ಎಷ್ಟು ರೇಂಜ್ ಇರಬೇಕು ಅಂತ ಹೇಳ್ತಿದ್ದಾರೆ, ನೆನಪಿದ್ಯಾ? ಇಲ್ಲಿ ಹೇಳ್ತಾ ಇರೋದು 18 ಡಿಗ್ರಿ ಸೆಲ್ಸಿಯಸ್ ಇಂದ 22 ಡಿಗ್ರಿ ಅಂತ. ಹೌದಾ? ಅದು ಯೋಚನೆ ಮಾಡಿ. ಆ ಒಂದು ಟೆಂಪರೇಚರ್ ರೇಂಜ್ ಅಲ್ಲಿ ನಾವು ಎಸಿಯನ್ನು ಯೂಸ್ ಮಾಡೋದ್ರಿಂದ ಹೆಲ್ತ್ಗೆ ಒಳ್ಳೆಯದು ಮತ್ತೆ ಎನರ್ಜಿ ಸಹ ಸೇವ್ ಆಗುತ್ತೆ ಅಂತ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಇಲ್ಲಿ ಒಟ್ಟು ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟು? ಓನ್ಲಿ 2. 1 and 2 ಆರ್ ಕರೆಕ್ಟು. ಮುಖ್ಯವಾಗಿ ಮೂರನೇದು ಇನ್ಕರೆಕ್ಟ್. ಬಿಕಾಸ್ ಪ್ರಪೋಸ್ಡ್ ಟೆಂಪರೇಚರ್ ರೇಂಜ್ ಎಷ್ಟಿದೆ? 20 ಇಂದ 28 ಡಿಗ್ರಿ ಸೆಲ್ಸಿಯಸ್, ನಾಟ್ 18 to 22. ಮುಖ್ಯವಾಗಿ 20 ಡಿಗ್ರಿ ಸೆಲ್ಸಿಯಸ್ ಇಂದ 28 ಡಿಗ್ರಿ ಸೆಲ್ಸಿಯಸ್ನ ಒಳಗೆ ಎಸಿಯನ್ನ ಯೂಸ್ ಮಾಡೋದು ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ಎನರ್ಜಿ ಸೇವ್ ಮಾಡೋದಕ್ಕೂ ಸಹ ಅದು ಉಪಯೋಗ ಆಗುತ್ತೆ. ಇದಾದ ನಂತರ ಮುಂದೆ ವಿತ್ ರೆಫರೆನ್ಸ್ ಟು ದಿ IAEA and the issue of Iran's nuclear program, consider the following statement. IAEA Board of Governors can formally censure member states for non-compliance with nuclear obligation. ಬೇರೆ ಬೇರೆ ಮೆಂಬರ್ ಸ್ಟೇಟ್ಗಳ ಮೇಲೆ ಅವರೇನಾದರೂ ನ್ಯೂಕ್ಲಿಯರ್ ಅಬ್ಲಿಗೇಷನ್ಗಳನ್ನ, ಪರಮಾಣುವಿಗೆ ಸಂಬಂಧಪಟ್ಟ ಕೆಲವು ರೂಲ್ಸ್ಗಳನ್ನ ಫಾಲೋ ಮಾಡದೇ ಇದ್ರೆ, ಸರಿಯಾದ ಕ್ರಮಗಳನ್ನ ಅನುಸರಿಸದೇ ಇದ್ರೆ ಅವರು ಏನ್ ಮಾಡಬಹುದು? ಅವರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳಬಹುದು. ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, Reimposition of UN sanction on Iran is a possible consequence of breaches of the 2015 nuclear deal. 2015ರಲ್ಲಿ ಒಂದ್ಸಾರಿ ನ್ಯೂಕ್ಲಿಯರ್ ಡೀಲ್ ಆಗಿತ್ತು, ಆಮೇಲೆ ಇವರು ಬ್ರೀಚ್ ಮಾಡಿದ್ದಾರೆ. ಹಾಗಾಗಿ ಮತ್ತೆ ಈಗ ರೀಇಂಪೋಸಿಷನ್, ಮತ್ತೆ ಸ್ಯಾಂಕ್ಷನ್ ರೀಇಂಪೋಸಿಷನ್ ಮಾಡಬಹುದು, ಮತ್ತೆ ಆ ನಿರ್ಬಂಧಗಳನ್ನ ಮತ್ತೆ ಹೇರಬಹುದು ಅನ್ನುವ ಪಾಸಿಬಿಲಿಟಿ ಇದೆ ಅಂತ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ. ಇನ್ನು ಬೋರ್ಡ್ ಆಫ್ ಗವರ್ನರ್ಸ್ ಕನ್ಸಿಸ್ಟ್ ಆಫ್ ಆಲ್ UN ಮೆಂಬರ್ states and directly imposes international sanction through Security Council votes. ಈ ಬೋರ್ಡ್ ಆಫ್ ಗವರ್ನರ್ ಅಲ್ಲಿ ಎಲ್ಲಾ UN ಮೆಂಬರ್ ಸ್ಟೇಟ್ಗಳು ಇರ್ತವೆ ಅಂತ ಹೇಳ್ತಾ ಇದ್ದಾರೆ.
ಅಂಡ್ ಡೈರೆಕ್ಟ್ಲಿ ಇಂಪೋಸಸ್ ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್. ಇದು ಡೈರೆಕ್ಟ್ ಆಗಿ ಬೇಕಾದ ರೀತಿ ತನಗೆ ಬೇಕಾದ ಹಾಗೆ ಸೆಕ್ಯೂರಿಟಿ ಕೌನ್ಸಿಲ್ ವೋಟ್ಗಳ ಮೂಲಕ ಸ್ಯಾಂಕ್ಷನ್ ಅನ್ನ ವಿಧಿಸಲಿಕ್ಕೆ ಸಾಧ್ಯ ಇದೆ ಅಂತ 3ನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಕರೆಕ್ಟ್? ಅದು 3ನೇದು ಕರೆಕ್ಟ್ ಅಲ್ಲ. 1 and 2 ಆರ್ ಕರೆಕ್ಟ್. ಬೋರ್ಡ್ ಕ್ಯಾನ್ ಸೆನ್ಷರ್, UN ಸ್ಯಾಂಕ್ಷನ್ ಮೇ ಬಿ ಇಂಪೋಸ್ಡ್. ಆದ್ರೆ 3ನೇ ಸ್ಟೇಟ್ಮೆಂಟ್ ನೋಡಿ, ಬೋರ್ಡ್ ಅಲ್ಲಿ ಎಷ್ಟಿದ್ದಾರೆ? 35 ಮೆಂಬರ್ಸ್ ಇದ್ದಾರೆ. ಇದು ಬದಲಾಗಬಹುದು, ಕರೆಂಟ್ ಅಫೇರ್ಸ್ಗೆ ಆವಾಗ ಆಡ್ ಮಾಡ್ಕೊಳ್ಬೇಕಾಗಬಹುದು. ಆದ್ರೆ ಲಿಮಿಟೆಡ್ ಇದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ, ಎಲ್ಲಾ ಮೆಂಬರ್ಗಳು ಇಲ್ಲ. ಅಂಡ್ ಡಸ್ ನಾಟ್ ಡೈರೆಕ್ಟ್ಲಿ ಇಂಪೋಸ್ UN ಸ್ಯಾಂಕ್ಷನ್. UN ಸ್ಯಾಂಕ್ಷನ್ ನ ಡೈರೆಕ್ಟ್ ಆಗಿ ಇಂಪೋಸ್ ಮಾಡೋದಿಲ್ಲ, ವಿಚ್ ಇಸ್ ದಿ ರೋಲ್ ಆಫ್ ದಿ UN ಸೆಕ್ಯೂರಿಟಿ ಕೌನ್ಸಿಲ್. ಸೆಕ್ಯೂರಿಟಿ ಕೌನ್ಸಿಲ್ ವೋಟ್ ನ ಮೂಲಕ ಆಮೇಲೆ ಇಂಪೋಸ್ ಮಾಡ್ತಾರೆ ಸ್ಯಾಂಕ್ಷನ್ ಗಳನ್ನ. ಈ ಸ್ಯಾಂಕ್ಷನ್ ಗಳ ಬಗ್ಗೆ ಬೇರೆ ಬೇರೆ ರೀತಿ ಅಂತಂದ್ರೆ, ಒಂದು ದೇಶ ಸ್ಯಾಂಕ್ಷನ್ ನ ವಿಧಿಸೋದು ಬೇರೆ, UN ಸ್ಯಾಂಕ್ಷನ್ ವಿಧಿಸೋದು ಬೇರೆ, ನಿರ್ಬಂಧಗಳನ್ನು ಹೇರೋದು ಬೇರೆ. ಹಾಗಾಗಿ ಅದರ ಬಗ್ಗೆ ಸರಿಯಾಗಿ ನೋಡ್ಕೊಳ್ಳಿ. ಇನ್ನು ಒಂದು ಲಾಸ್ಟ್ ಕೊನೆಯಲ್ಲಿ ವೊಕ್ಯಾಬ್ಯುಲರಿ ನೋಡೋಣ. ಆಫ್ಟರ್ ದಿ ಕಂಟ್ರಿ ಸೆಸೆಷನ್ ಫ್ರಮ್ ದಿ ಯೂನಿಯನ್. ಸೆಸೆಷನ್ ಅಂತಂದ್ರೆ ಏನು? ಬೇರ್ಪಡೋದು ಅಥವಾ ಬೇರೆ ಆಗೋದು, ಒಡೆದು ಹೋಗೋದು. ಒಂದು ಯೂನಿಯನ್ ಇತ್ತು, ಒಟ್ಟು ಒಂದು ಒಕ್ಕೂಟ ವ್ಯವಸ್ಥೆ ಇತ್ತು ಅಂತಂದ್ರೆ ಅದರಿಂದ ಒಂದು ಕಂಟ್ರಿ ಬೇರೆ ಆಗಿದೆ, ಬೇರೆಯಾಗಿ ಈ ಕಡೆ ಸಪರೇಟ್ ಆಗಿದೆ. ಸ್ಟ್ರೀಟ್ಸ್ ವರ್ ಟೀಮಿಂಗ್ ವಿತ್ ಪೀಪಲ್ ಸೆಲೆಬ್ರೇಟಿಂಗ್. ಟೀಮಿಂಗ್ ಅಂತಂದ್ರೆ ತುಂಬ ಹೋಗೋದು, ಫುಲ್ ಅಥವಾ ಓವರ್ ಫ್ಲೋವಿಂಗ್. ಜನಸಾಮಾನ್ಯರೆಲ್ಲ ಬೀದಿಗಳಲ್ಲಿ ತುಂಬ ಹೋಗಿದ್ರು, ಸೆಲೆಬ್ರೇಟ್ ಮಾಡ್ತಾ ಇದ್ರು, ತಮಗೆ ಒಂದು ಹೊಸ ದೇಶ ಸಿಕ್ತು ಅಂತ. ಅಮಂಗ್ ದಿ ಕ್ರೌಡ್ಸ್ ಓನ್ಲಿ ಫ್ಯೂ ರೆಮಿನೆಂಟ್ಸ್ ಆಫ್ ದಿ ಓಲ್ಡ್ ಫ್ಲಾಗ್ಸ್ ರಿಮೈನ್. ಅಮಂಗ್ ದಿ ಕ್ರೌಡ್ಸ್ ಅಂತಂದ್ರೆ ಆ ಒಂದು ಗುಂಪಿನಲ್ಲಿ ಓನ್ಲಿ ಫ್ಯೂ ರೆಮಿನೆಂಟ್ಸ್ ಅಂತಂದ್ರೆ ಏನು? ಉಳಿದ ಭಾಗಗಳು. ಲೆಫ್ಟ್ ಓವರ್, ರಿಮೈನಿಂಗ್ ಪಾರ್ಟ್. ರೆಮಿನೆಂಟ್ಸ್ ಆಫ್ ದಿ ಓಲ್ಡ್ ಫ್ಲಾಗ್ಸ್. ಮೊದಲು ಒಂದೇ ದೇಶ ಆಗಿತ್ತಲ್ವಾ, ಹಳೆಯ ದೇಶದ ಫ್ಲಾಗ್ ಕೆಲವೇ ಅಂತಂದ್ರೆ ಉಳಿದ ಭಾಗ, ಚಿಕ್ಕ ಚಿಕ್ಕ ಚೂರುಗಳು ಸಿಗ್ತಾ ಇತ್ತು ಅಷ್ಟೇ. ರಿಮೈನ್ಡ್. ಅ ಬಾಯ್ ವಿತ್ ಗ್ರೇಟ್ ಅಲಾರ್ಸಿಟಿ. ಒಂದು ಹುಡುಗ ವಿತ್ ಗ್ರೇಟ್ ಅಲಾರ್ಸಿಟಿ ಅಂತಂದ್ರೆ ಉತ್ಸಾಹ, ತುಂಬಾ ಉತ್ಸಾಹದಿಂದಿದ್ದ. ರ್ಯಾನ್ ಟು ಪರ್ಫೊರೇಟ್ ಅ ಬ್ಯಾನರ್ ಸೊ ಹಿ ಕುಡ್ ಹ್ಯಾಂಗ್ ಇಟ್ ಆನ್ ಅ ಪೋಲ್. ರ್ಯಾನ್ ಅಂತಂದ್ರೆ ಓಡ್ ಹೋಗೋದು. ಯಾಕೆ ಓಡ್ ಹೋದ ಅವನು? ಪರ್ಫೊರೇಟ್ ಅ ಬ್ಯಾನರ್. ಪರ್ಫೊರೇಟ್ ಅಂತಂದ್ರೆ ನೋಡಿ, ಛಿದ್ರ ಮಾಡೋದು. ಮೇಕ್ ಹೋಲ್ಸ್. ಇಲ್ಲಿ ಪರ್ಫೊರೇಟ್ ಅಂತಂದ್ರೆ ಒಂದು ಬ್ಯಾನರ್ ಇದೆ, ಆ ಬ್ಯಾನರ್ಗೆ ಒಂದು ಹೋಲ್ ಮಾಡ್ತಾ ಇದ್ದಾನೆ. ಆ ಹೋಲ್ ಮಾಡಿ ಒಂದು ಹಿ ಕುಡ್ ಹ್ಯಾಂಗ್ ಇಟ್ ಆನ್ ಎ ಪೋಲ್, ಒಂದು ಕಂಬಕ್ಕೆ ಅಥವಾ ಬೇರೆ ಬೇರೆ ಕಡೆ ಅದನ್ನ ನೇತು ಹಾಕ್ಲಿಕ್ಕೆ ಅವನು ಅದನ್ನ ಹೋಲ್ ಮಾಡ್ತಾ ಇದ್ದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.